ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ ತಿಂಗಳು ಶುರುವಾಗಿದೆ. ಈ ಸಮಯದಲ್ಲಿ ಅಡಿಕೆ ತೋಟಕ್ಕೆ ಯಾವ ಗೊಬ್ಬರ ಕೊಡಬೇಕು ಅನ್ನೋ ಪ್ರಶ್ನೆ ಈಗ ಪ್ರತಿಯೊಬ್ಬ ಅಡಿಕೆ ರೈತನಲ್ಲೂ ಖಂಡಿತವಾಗಿ ಇರ್ತದೆ. ಆದರೆ ಈಗ ಮಾಡುವ ಒಂದು ಚಿಕ್ಕ ತಪ್ಪಿನಿಂದ ನೀವು ಕೊಟ್ಟ ಗೊಬ್ಬರದ ಅರ್ಧಕ್ಕಿಂತ ಹೆಚ್ಚು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ಬೋದು ಅಂತ ನಿಮಗೆ ಗೊತ್ತಾ? ಇನ್ನು ಆಶ್ಚರ್ಯದ ವಿಷಯ ಏನಂದ್ರೆ, ಹೆಚ್ಚಿನ ರೈತರು ಆಗಸ್ಟ್ನಲ್ಲಿ ಮೊದಲು ಕೊಡಬೇಕಾದ ಗೊಬ್ಬರವನ್ನೇ ಕೊಡುವುದಿಲ್ಲ. ಹಾಗಾದ್ರೆ ಆಗಸ್ಟ್ನಲ್ಲಿ ಮೊದಲು ಯಾವ ಗೊಬ್ಬರ ಕೊಡಬೇಕು, ಅದರ ಜೊತೆನೆ ಯಾವ ಗೊಬ್ಬರವನ್ನ ಸ್ವಲ್ಪ ದಿನ ಕಾಯಿಸಿ ಕೊಡಬೇಕು, ಮತ್ತೆ ಯಾಕೆ ಹಾಗೆ ಗೊಬ್ಬರವನ್ನ ಕೊಡುವುದರಿಂದ ನಮ್ಮ ಮಣ್ಣಿಗೆ ಹಾಗೆ ಅಡಿಕೆಗೆ ಲಾಭ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೋಡೋಣ. ಇದು ICAR, CPCRI ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳ ಸಂಶೋಧನೆಯ ಆಧಾರದ ಮೇಲೆ ಇರುವಂಥ ಸಂಪೂರ್ಣ ಮಾಹಿತಿ. ಹಾಗಾಗಿ ಈ ವಿಡಿಯೋವನ್ನಂತೂ ಕೊನೆಯವರೆಗೂ ನೋಡಿ. ಇದರಿಂದ ನಿಮಗೆ ಯಾವ ಗೊಬ್ಬರ ಕೊಡಬೇಕು, ಇನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂಥದ್ದು, ಹಾಗೆಯೇ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕನ್ನುವಂಥದ್ದು ಸ್ಪಷ್ಟವಾಗ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದ್ರ ಜೊತೆನೆ ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇನೆಂದರೆ, ಆಗಸ್ಟ್ ಅಂದರೆ ನಮ್ಮ ಕರ್ನಾಟಕ ಭಾಗದಲ್ಲಿ, ಹೆಚ್ಚಿನ ಭಾಗದಲ್ಲಿ ಅಂದರೆ ಅಡಿಕೆ ಬೆಳೆಯುವ ಭಾಗಗಳಲ್ಲಿ ಇನ್ನೂ ಮಳೆ ಚೆನ್ನಾಗಿಯೇ ಬರ್ತಾ ಇರ್ತದೆ. ಹಾಗಾದರೆ ಈ ಸಮಯದಲ್ಲಿ ಯೂರಿಯಾ ಅಥವಾ ಯಾವುದೇ ಒಂದು NPK ಇರ್ಬೋದು, ಫಾರ್ ಎಕ್ಸಾಂಪಲ್ MOP ಅಂದರೆ ಪೊಟ್ಯಾಶ್ ಇರ್ಬೋದು, DAP ಹಾಕಿದರೆ ಏನಾಗ್ತದೆ ಅನ್ನುವಂಥದ್ದು, ಇದು ಗಿಡಕ್ಕೆ ಸಂಪೂರ್ಣವಾಗಿ ಸಿಗುತ್ತಾ? ಇದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದರೆ ಯೂರಿಯಾ ಅಥವಾ ಯಾವುದೇ NPK ಕೂಡ ತುಂಬ ಬೇಗ ಕರಗುವ ಗೊಬ್ಬರ. ಭಾರಿ ಮಳೆ ಬಂದರೆ ಅದರಲ್ಲಿರುವ ಪೋಷಕಾಂಶದ ಒಂದು ಭಾಗ ನೀರಿನ ಜೊತೆ ಒಂದು ಕೊಚ್ಚಿ ಹೋಗುವ ಸಾಧ್ಯತೆ ಇರ್ತದೆ. ಅಂದರೆ ನಾವು ಹಣ ಕೊಟ್ಟು ತಂದ ಗೊಬ್ಬರ ಗಿಡಕ್ಕೆ ಕೆಲಸ ಮಾಡುವ ಬದಲು ಮಳೆಯ ನೀರಿಗೆ ಕೆಲಸ ಮಾಡ್ತದೆ. ಆದ್ದರಿಂದ ಮಳೆ ಇನ್ನೂ ಜೋರಾಗಿರುವ ಸಮಯದಲ್ಲಿ ಸ್ವಲ್ಪ ಯೋಚಿಸಿ ಗೊಬ್ಬರ ಹಾಕಬೇಕು. ಹಾಗಾದರೆ ಆಗಸ್ಟ್ನಲ್ಲಿ ಏನು ಮಾಡಬೇಕಂತ ನೀವು ಕೇಳಿದರೆ, ಇಲ್ಲೇ ಹೆಚ್ಚಿನ ರೈತರು ತಪ್ಪನ್ನು ಮಾಡ್ತಾರೆ. ಸಂಶೋಧಕರು ಏನು ಹೇಳ್ತಾರೆ ಅಂದರೆ, ಮೊದಲು ಮಣ್ಣನ್ನು ಸಿದ್ಧಪಡಿಸಿ ನಂತರ ಗೊಬ್ಬರವನ್ನು ಹಾಕಬೇಕನ್ನುವಂಥದ್ದು. ಯಾಕೆಂದರೆ ನಮ್ಮ ಕರ್ನಾಟಕದ ಹೆಚ್ಚಿನ ಅಡಿಕೆ ತೋಟಗಳು ಲ್ಯಾಟ್ರೈಟ್ ಮಣ್ಣಿನಲ್ಲಿವೆ. ಫಾರ್ ಎಕ್ಸಾಂಪಲ್ ನಾವು ನೋಡೋಕೆ ಹೋದರೆ ಈ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಅಡಿಕೆಯನ್ನು ಬೆಳೆಯೋದ್ರಿಂದ, ಅಥವಾ ಮಲೆನಾಡಿನ ಪ್ರದೇಶದಲ್ಲೂ ಕೂಡ ಹೆಚ್ಚಾಗಿ ಲ್ಯಾಟ್ರೈಟ್ ಸಾಯಿಲ್ ಅಥವಾ ಒಂದು ರೆಡ್ ಸಾಯಿಲ್ ಇರೋದ್ರಿಂದ ಆ ಮಣ್ಣು ಸಾಮಾನ್ಯವಾಗಿ ಆಮ್ಲೀಯವಾಗಿರ್ತದೆ. ಅಂದರೆ ಒಂದು ಹುಳಿಯ ಅಂಶ ಆ ಮಣ್ಣಿನಲ್ಲಿರ್ತದೆ. ಮಣ್ಣು ಹುಳಿಯಾಗಿದೆ ಅಂತ ಹೇಳುವುದನ್ನು ನೀವು ಕೇಳಿರ್ಬೋದು. ಈ ಆಮ್ಲೀಯ ಮಣ್ಣಿನಲ್ಲಿ ಗೊಬ್ಬರವನ್ನು ಕೊಟ್ಟರೂ ಕೂಡ ಗಿಡ ಅದನ್ನು ಸರಿಯಾಗಿ ಬಳಸಿಕೊಳ್ಳಲು ಕಷ್ಟವಾಗ್ಬೋದು. ಎಸ್ಪೆಷಲಿ ಈ ಮಳೆಗಾಲದ ಸಂದರ್ಭದಲ್ಲಿ ಮಣ್ಣು ನಂಜಾಗುವಂಥದ್ದು ಅಥವಾ ಹುಳಿಯಾಗುವುದಂತ ಕೇಳಿರ್ಬೋದು. ಆ ಸಂದರ್ಭದಲ್ಲಿ ನಾವು ಗೊಬ್ಬರವನ್ನು ಕೊಟ್ಟರೂ ಕೂಡ ಆ ಮಣ್ಣು ಕರೆಕ್ಟಾಗಿ ಅದನ್ನು ಬಳಸ್ಕೊಳ್ಳುವುದಿಲ್ಲ. ಆದ್ದರಿಂದ ಆಗಸ್ಟ್ ಮಧ್ಯಭಾಗದಲ್ಲಿ ಪ್ರತಿ ಫಲ ಕೊಡುವ ಅಡಿಕೆ ಮರಕ್ಕೆ 500 ಗ್ರಾಂ ಸುಣ್ಣ ಮತ್ತು ಅದರ ಜೊತೆ ಡೋಲೋಮೈಟ್ ಹಾಕಲು ಶಿಫಾರಸು ಮಾಡಲಾಗಿದೆ. ಇದರಿಂದ ಏನಾಗ್ತದೆ ಅಂದರೆ ಮಣ್ಣಿನ pH ಎನ್ನುವಂಥದ್ದು ಸುಧಾರಿಸುತ್ತದೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಗಿಡಕ್ಕೆ 500 ಗ್ರಾಂ ಹಾಕಬೇಕಂತ ಇಲ್ಲ ಸುಣ್ಣ ಅಥವಾ ಯಾವುದೇ ಡೋಲೋಮೈಟ್ ಕೂಡ, ಒಂದು 200ರಿಂದ 250 ಗ್ರಾಂ ಆದರೂ ಒಂದು ಗಿಡಕ್ಕೆ ಹಾಕಬೇಕು. ಅದು ಯಾವ ರೀತಿ ಹಾಕಬೇಕಂತ ಕೇಳಿದರೆ, ಒಂದು ರೀತಿ ಚೆಲ್ಲಿ ಹಾಕಬೇಕು. ಒಂದು ರಾಶಿಯಂತೆ ಹಾಕುವಂಥದ್ದು ತಪ್ಪು. ಸುಣ್ಣವನ್ನು ಚೆಲ್ಲಿ ಹಾಕೋದ್ರಿಂದ ಮಣ್ಣಿನ ಆಮ್ಲೀಯತೆ ಅಥವಾ pH ಲೆವೆಲ್ ಕೂಡ ಸುಧಾರಿಸುತ್ತದೆ. ಇನ್ನು ಬೇರುಗಳಿಗೆ ಉತ್ತಮ ವಾತಾವರಣ ಕೂಡ ಇದರಿಂದ ಸಿಗ್ತದೆ ಮತ್ತು ಮುಂದಿನ ಗೊಬ್ಬರವನ್ನು ಗಿಡ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತದೆ. ಹೆಚ್ಚಾಗಿ ರೈತರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಆಗಿ ಗೊಬ್ಬರವನ್ನು ಹಾಕ್ತಾರೆ. ಅದು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಗೊಬ್ಬರವನ್ನು ಕೊಡುವಾಗ ಮಣ್ಣು ಹುಳಿಯಾಗಿರುವ ದೃಷ್ಟಿಯಿಂದ ನೀವು ಸುಣ್ಣವನ್ನು ಅಥವಾ ಡೋಲೋಮೈಟನ್ನು ಕೊಟ್ಟ ನಂತರವೇ ಗೊಬ್ಬರವನ್ನು ಕೊಡುವಂಥ ಕೆಲಸವನ್ನು ನೀವು ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಆದರೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಇದನ್ನೇ ರೈತರು ಹೆಚ್ಚಾಗಿ ಮಿಸ್ ಮಾಡ್ತಾರೆ. ಅದೇನೆಂದರೆ, ಸುಣ್ಣ ಹಾಕಿದ ತಕ್ಷಣ ಅದೇ ದಿನ ಅಥವಾ ಮರುದಿನ ಯೂರಿಯಾ ಅಥವಾ ಯಾವುದೇ ಒಂದು NPK ಅಥವಾ ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಬಿಡ್ತಾರೆ. ಆ ರೀತಿ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಕನಿಷ್ಠ 14 ದಿನಗಳ ಅಂತರ ಇರಬೇಕು. ಯಾಕಂದರೆ ಸುಣ್ಣ ಮಣ್ಣಿನ ಗುಣವನ್ನು ಬದಲಾಯಿಸುವ ಕೆಲಸವನ್ನು ಮಾಡ್ತದೆ. ಅದೇ ಸಮಯದಲ್ಲಿ ಯೂರಿಯಾ ಅಥವಾ ಯಾವುದೇ NPK, ಫಾರ್ ಎಕ್ಸಾಂಪಲ್ DAP ಇರ್ಬೋದು, ಯಾವುದೇ ಒಂದು ಗೊಬ್ಬರವನ್ನು ಕೊಟ್ಟರೂ ಕೂಡ ಕೆಲವು ಪೋಷಕಾಂಶಗಳ ನಷ್ಟವಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಮೊದಲು ಸುಣ್ಣ ಕೊಟ್ಟು ನಂತರ 2 ವಾರ ಕಾದು ಅದಾದಮೇಲೆ ನಿಮ್ಮ ಮುಖ್ಯ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಹಾಗಾದರೆ ಈ 2 ವಾರದ ನಂತರ ಯಾವ ಗೊಬ್ಬರ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಇರ್ತದೆ. ಮಳೆ ಅನ್ನುವಂಥದ್ದು ಕಡಿಮೆ ಆಗಲು ಆರಂಭವಾದಾಗ, ಅಂದರೆ ಆಗಸ್ಟ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ಆರಂಭದಲ್ಲಿ ಮುಖ್ಯ ಗೊಬ್ಬರ ಕೊಡಬಹುದು. ನಾನು ಹೇಳುವಂತೆ ಮುಖ್ಯ ಗೊಬ್ಬರ ಅಂದರೆ ನೀವು ಈ ಕೊಟ್ಟಿಗೆ ಗೊಬ್ಬರವನ್ನೇ ಒಂದು ಬೇಸ್ ಆಗಿ ಇಡಿ. ಯಾಕಂತ ಹೇಳಿದರೆ ಈ ರಾಸಾಯನಿಕ ಗೊಬ್ಬರವನ್ನು ಅತಿಯಾಗಿ ಬಳಸುವಂಥದ್ದು ಉತ್ತಮ ಅಲ್ಲ. ಆ ಕಾರಣದಿಂದ ಕೊಟ್ಟಿಗೆ ಗೊಬ್ಬರ ಅಥವಾ ಈ ಕುರಿ ಗೊಬ್ಬರ, ಕೋಳಿ ಗೊಬ್ಬರವನ್ನು ಬೇಸಾಗಿ ಇಡಿ. ನಂತರ
ಒಂದು ಫಲ ಕೊಡುವ ಮರಕ್ಕೆ ಸಾಮಾನ್ಯವಾಗಿ 145 ಗ್ರಾಂ ಯೂರಿಯಾ ಹಾಕಬೇಕು. 150ರಿಂದ 165 ಗ್ರಾಂ ಆಗುವಷ್ಟು SSP ಅಂದರೆ DAP ಅಥವಾ ರಾಕ್ ಫಾಸ್ಫೇಟ್. ನಾನು ಹೇಳುವುದಂದ್ರೆ ಈ DAP ಅನ್ನು ಹಾಕುವ ಬದಲು ರಾಕ್ ಫಾಸ್ಫೇಟ್ ಅನ್ನೇ ಹಾಕಿ. ಯಾಕಂತ ಹೇಳಿದರೆ ರಾಕ್ ಫಾಸ್ಫೇಟ್ ಎನ್ನುವಂಥದ್ದು ಒಂದು ನ್ಯಾಚುರಲ್, ಅದು ಒಂದು ಏನು ನಿಮ್ಮ ಕೃಷಿಗೆ ನ್ಯಾಚುರಲ್ ಆಗಿರುವಂಥ ಒಂದು ಗೊಬ್ಬರ. DAP ಬದಲಾಗಿ ಈ ರಾಕ್ ಫಾಸ್ಫೇಟ್ ಅನ್ನು ಬಳಸ್ಬೋದು. ಇನ್ನು 155 ಗ್ರಾಂ ಆಗುವಷ್ಟು MOP ಅಂದರೆ ನಿಮ್ಮ ಪೊಟ್ಯಾಷ್ ಅನ್ನು ಕೊಡಬೇಕು. 155 ಗ್ರಾಂ MOP, 145 ಗ್ರಾಂ ಯೂರಿಯಾ, 150ರಿಂದ 165 ಗ್ರಾಂ ಆಗುವಷ್ಟು DAP, ಇನ್ನು 155 ಗ್ರಾಂ MOP. ಇದು ಫಲ ಕೊಡುವ ಮರಕ್ಕೆ. ಇದರ ಜೊತೆ ನೀವು ಈಗಾಗಲೇ ಒಂದು 3-4 ವರ್ಷದ ಅಥವಾ ಒಂದು 2-3 ವರ್ಷದ ಮರಗಳಾದರೆ ನಾನು ಏನು ಹೇಳಿದ್ದೇನೆ ಅದರ ಅರ್ಧ ಭಾಗದಷ್ಟು ಕೊಟ್ಟರೂ ಕೂಡ ಸಾಕಾಗ್ತದೆ. ಇದರ ಜೊತೆಗೆ ಸುಮಾರು 10ರಿಂದ 12 kg ಚೆನ್ನಾಗಿ ಕೊಳೆತ ಗೋಮಯ ಅಥವಾ ಕಾಂಪೋಸ್ಟ್ ಸೇರಿಸಿದ್ದೆ ಇನ್ನೂ ಉತ್ತಮ. ನಾನು ಹೇಳಿದಾಗೆ 10ರಿಂದ 12 kg ಆಗುವಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಅದರ ಜೊತೆ ಕಾಂಪೋಸ್ಟ್ ಗೊಬ್ಬರವನ್ನು ಸೇರಿಸ್ಬೋದು, ಅಥವಾ ನಿಮ್ಮ ಕುರಿ ಗೊಬ್ಬರ, ಕೋಳಿ ಗೊಬ್ಬರವನ್ನು ಕೂಡ ಸೇರಿಸ್ಬೋದು. ಇದೊಂದು ಉತ್ತಮ ರೀತಿಯ ಒಂದು ಗೊಬ್ಬರವನ್ನು ಕೊಡುವಂಥ ಕಾರ್ಯ. ಇನ್ನೊಂದು ಸಲಹೆ ಏನಂದರೆ, ಸುಮಾರು 1 kg ಬೇವಿನ ಹಿಂಡಿ ಸೇರಿಸಿದರೆ ಬೇರು ಹುಳುಗಳ ಒತ್ತಡ ಕಡಿಮೆ ಮಾಡಲು ಸಹಾಯವಾಗ್ತದೆ. ಇದೆ ನಾನು ಹೇಳಿದ ಗೊಬ್ಬರದ ಜೊತೆಗೆ 1 kg ಅಂದರೆ 1 kgನೇ ಕೊಡಬೇಕಂತ ಇಲ್ಲ. ಒಂದು ಮರಕ್ಕೆ ಒಂದು 100ರಿಂದ 200, 250 ಗ್ರಾಂ ಅಥವಾ ಜಾಸ್ತಿ ಅನಿಸಿದರೆ ಒಂದು 300-400 ಗ್ರಾಂ ಕೂಡ ಕೊಡ್ಬೋದು. ಈ ಬೇವಿನ ಹಿಂಡಿಯನ್ನು ಕೊಡುವುದರಿಂದ ಬೇರು ಹುಳುಗಳ ಸಮಸ್ಯೆ ಕಡಿಮೆ ಆಗ್ತದೆ ಒಂದಾದರೆ, ಇನ್ನು ಗಿಡಕ್ಕೆ ಬೇಕಾದ ಹೆಚ್ಚಿನ ಪೋಷಕಾಂಶ ಈ ಬೇವಿನ ಹಿಂಡಿಯಿಂದ ಸಿಗ್ತದೆ. ಹಾಗಾಗಿ ಬೇವಿನ ಹಿಂಡಿಯನ್ನು ಕೂಡ ಕೊಡುವಂಥ ಒಂದು ಕಾರ್ಯವನ್ನು ನೀವು ಮಾಡಿ. ಗೊಬ್ಬರ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥದ್ದು ಒಂದು ಮುಖ್ಯ ವಿಷಯವಾದರೆ, ಅದರ ಜೊತೆನೆ ನೀವು ಹೇಗೆ ಕೊಡ್ತೀರಾ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮರದ ಬುಡಕ್ಕೆ ಅಂಟಿಸಿ ಗೊಬ್ಬರವನ್ನು ಕೊಡ್ತಾರೆ. ಇದು ಸರಿಯಾದ ವಿಧಾನ ಅಲ್ಲ. ಇದರ ಬಗ್ಗೆ ನಾನೊಂದು ಸೆಪರೇಟ್ ವಿಡಿಯೋವನ್ನೇ ಮಾಡಲಿಕ್ಕಿದ್ದೇನೆ. ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ಮಾಡ್ತೇನೆ, ಗೊಬ್ಬರವನ್ನು ಎಲ್ಲಿ ಹಾಕಬೇಕು ಅನ್ನುವಂಥದ್ದು. ಈ ಮರದಿಂದ ಸುಮಾರು 75 ಸೆಂಟಿಮೀಟರಿಂದ 1 ಮೀಟರ್ ದೂರದಲ್ಲಿರಬೇಕು. ಇದನ್ನು ಕೊಡಲಿಕ್ಕೂ ಕೂಡ ಒಂದು ಮೆಥಡ್ ಅಂತ ಇದೆ. ಆ ಮೆಥಡನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ, ಹೇಗೆ ಹಾಕಬೇಕನ್ನುವಂಥದ್ದು. ತುಂಬ ಆಳವಾಗಿ ಅಗೆದು ಹಾಕುವಂಥ ಅಗತ್ಯ ಇಲ್ಲ. ಸುಮಾರು 15ರಿಂದ 20 ಸೆಂಟಿಮೀಟರ್ ಅಗೆದು ನೀವು ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದು. ಈ ಕುರಿತಾದ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನೀಡ್ತೇನೆ. ಹಾಗಾಗಿ ಆ ವಿಡಿಯೋವನ್ನು ಕೂಡ ನೋಡಲಿಕ್ಕೆ ಮರಿಬೇಡಿ. ಇದಿಷ್ಟು ಇವತ್ತಿನ ಮಾಹಿತಿ. ಆಗಸ್ಟ್ನಲ್ಲಿ ಯಾವ ಗೊಬ್ಬರ ಹಾಕುವಂಥದ್ದು ಮುಖ್ಯ, ಅದನ್ನು ಹಾಕುವ ಒಂದು ಸರಿಯಾದ ಸಮಯ ಅಥವಾ ಸರಿಯಾದ ಯಾವ ಗೊಬ್ಬರವನ್ನು ಹಾಕಬೇಕು, ಇನ್ನು ಸರಿಯಾದ ವಿಧಾನದಲ್ಲಿ ಕೊಡುವುದು ಅದಕ್ಕಿಂತ ಮುಖ್ಯ. ಈ ಎಲ್ಲ ವಿಷಯವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಯಿತು ಅಂತ ನಾನು ಭಾವಿಸ್ತೇನೆ. ಇದೇ ರೀತಿಯ ಒಂದು ವೈಜ್ಞಾನಿಕ ಮಾಹಿತಿಯ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.